ನಮ್ಮ ದೇಶ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ. ಸೊ ಹಾಗಾಗಿ ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯರಿಗೆ, ಕಾರ್ಮಿಕರಿಗೆ ಸಮಾನತೆ ನಾವು ಮುಂದೆ ನಾವು ನಿಮಗೆ ಗೊತ್ತು ಕೆಲವೊಂದು ಕೋಮುವಾದಿ ಶಕ್ತಿಗಳು ಏನೇನಾಗ್ತಿದೆ ಮಾಡ್ತಿದೆ ನಮ್ಮ ದೇಶದಲ್ಲಿ ಅಂತ. ಯಾವಾಗಲೂ ಒಂದು ನನ್ನಂತ ಒಂದು ಚಿಕ್ಕ ಹುಡುಗಿ ರಾಜಕೀಯಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಮಾಡಿದ ತಕ್ಷಣ ಮಾಡ್ಬೋದು. ನಾನು ಕೇಳ್ತಾ ಇದ್ದೆ ಸರ್ ಈ ಥರ ಆಗಿದೆ ಅಂತ ಇಶ್ಯೂ. ಅವ್ರು ಹೇಳ್ತಾ ಇದ್ರು ಅಮ್ಮ ಈ ಥರ. ಅವರು ಒಂದು ಆ ಘಟನೆ ನಡೆದಾಗ ಒಂದು ಪ್ರೆಸ್ ಮೀಟ್ ಸಹ ಮಾಡಿದರು. ನಿಜವಾಗ್ಲೂ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ಅವರ ಹೋರಾಟಗಳನ್ನು, ಅವರ ಸಿದ್ಧಾಂತಗಳನ್ನು ನಾವು ಎಲ್ಲರೂ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳಿ. ತುಂಬ ಯುವಕನಾಗಿದ್ದೆ, ಒಂದು 25 ವರ್ಷ ಹಿಂದೆ. ಆವಾಗ ತಾನೇ ನಮ್ಮ ದೇಶದಲ್ಲಿ ಗುಜರಾತಲ್ಲಿ ಒಂದು ನರಮೇಧ ಆಗಿತ್ತು. 3000 ಮುಸಲ್ಮಾನರನ್ನು ಸಂಘ ಪರಿವಾರದವರು ಕೊಂದಿದ್ರು. ಆ ಸಂದರ್ಭದಲ್ಲಿ ರಾಕೇಶ್ ಶರ್ಮಾ ಅಂತ ಒಬ್ಬರು ಒಂದು ಫಿಲ್ಮ್ ಮಾಡಿದರು, ಫೈನಲ್ ಸೊಲ್ಯೂಷನ್ ಅಂತ. ಸೊ ನಾವೆಲ್ಲರೂ ಯುವಕರಾಗಿ ಒಂದು ಗುಂಪು ಕಟ್ಕೊಂಡು ವಿಕಲ್ಪ ಅಂತ ಆ ಒಂದು ಚಲನಚಿತ್ರ, ಆ ಒಂದು ಫಿಲ್ಮ್ನ ನಾವು ಬೆಂಗಳೂರಲ್ಲಿ ತೋರಿಸ್ಬೇಕು. ಮತ್ತು ಅದಕ್ಕೆ ಸುತ್ತಲೂ ಭಾರತದಲ್ಲಿ ಈ ಒಂದು ಕೋಮು ವಿಚಾರ ಏನು ಬೆಳೀತಾ ಇದೆ, ನಾವು ಒಂದು ಫಿಲ್ಮ್ ಸ್ಕ್ರೀನಿಂಗ್ ಮಾಡೋಣ ಅಂತಿದ್ದು. ಅದರಲ್ಲಿ ಫೈನಲ್ ಸೊಲ್ಯೂಷನ್ ಫಸ್ಟ್ ಫಿಲ್ಮು. ಅದು ಮಾಡಬೇಕಾದ್ರೆ ಬಜರಂಗ್ ದಲ್ ಅವ್ರದ್ದು ನಾವು ಆವಾಗ JSS ಆಡಿಟೋರಿಯಂ ಜಯನಗರದಲ್ಲಿ ಆ ಕಾರ್ಯಕ್ರಮ ಮಾಡಿದ್ವಿ. ಬಜರಂಗ್ ದಲ್ ಅವರು ಪೊಲೀಸ್ ಅವ್ರ ಸಮೇತ ಬಂದು, ಸೆನ್ಸರ್ ಬೋರ್ಡ್ ಅವ್ರ ಜೊತೆಗೆ ಬಂದು, ಯಾವುದೇ ಕಾರಣಕ್ಕೆ ನೀವು ಒಂದು ಫಿಲ್ಮ್ ಸ್ಕ್ರೀನಿಂಗ್ ಮಾಡೋಕ್ಕೆ ಬಿಡಲ್ಲ, ನಿಮ್ಮ ಈ ಫುಲ್ ಏನು ಫಿಲ್ಮ್ ಫೆಸ್ಟಿವಲ್ ಇದೆ ಇದು ನಾವು ನಿಮಗೆ ಏನು ಅನುಮತಿ ಕೊಟ್ಟಿದ್ವಿ ವಾಪಸ್ ತಗೊಳ್ತಾ ಇದ್ದೀವಿ ಅಂತ ಏಕಾಏಕಿ ನಮ್ಗೆ ಅವತ್ತು ಸಂಜೆ ಹೇಳಿದ್ರು. ಭಾರಿ ಗದ್ದಲದಲ್ಲಿದ್ವಿ ಏನು ಮಾಡೋದಂತ. ಸೊ ಅವಾಗ ಒಂದಿಷ್ಟು ಕಡೆ ಓಡಾಡಿಕೊಂಡು ಆವಾಗ ಯಾರೋ ಹೇಳೋದಿಲ್ಲ, ನಾವು ಸ್ವಲ್ಪ, ನಾನು ಆವಾಗ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಇರಲಿಲ್ಲ, ಬಟ್ ನಾವು ಯಾರಾದರೂ ಕಮ್ಯುನಿಸ್ಟ್ ಹತ್ರ ಮಾತಾಡೋಣ, ಅವ್ರಿಗೆ ಮಾತ್ರ ಧೈರ್ಯ ಆಗುತ್ತೆ ಇವಾಗ ಏನಾದರೂ ಮಾಡೋಕ್ಕೆ. ಆವಾಗ ಧರಮ್ ಸಿಂಗ್ ಸರ್ಕಾರ ಇದ್ದಿದ್ದು ನಮ್ಮ ಕರ್ನಾಟಕದಲ್ಲಿ. ಅನಂತಪುರ ಅವ್ರನ್ನ ಒಬ್ಬಿದ್ರು ಮಾತಾಡಿದ್ಬಿಟ್ಟು ಹೇಳಿದ್ರು, ನೋಡಿ ಈ ಥರ ಆಗಿದೆ, ನಾವು ಈ ಫಿಲ್ಮ್ ಸ್ಕ್ರೀನಿಂಗ್ ಮಾಡಬೇಕು, ದಯವಿಟ್ಟು ನಿಮ್ಮ AITUC ಆಫೀಸ್ ಇದೆಯಲ್ಲ ಅಲ್ಲಿ ನಮ್ಗೆ ಇದನ್ನು ನಡ್ಸೋಕ್ಕೆ ನೀವು ಬಿಡಿ ಅಂತ. ಬರೀ ಒಂದು ಅರ್ಧ ಗಂಟೆ ಮಾತಾಡಿದ್ದು. ನೆಕ್ಸ್ಟ್ 3 days AITUC ಆಫೀಸಲ್ಲಿ ಏನೇನು ಮೀಟಿಂಗ್ ಇತ್ತು ಅದನ್ನೆಲ್ಲ ಸ್ಥಗಿತಗೊಳಿಸಿ ಈ ಫಿಲಿಮ್ ಸ್ಕ್ರೀನಿಂಗ್ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಮತ್ತು ಅದೇ ಆಫೀಸಲ್ಲಿ ಕೂತಿದ್ರು ಆಗಲೂ ಸಹ. ನಾನು ಯಾವತ್ತೂ ಇದು ಮರೆಯಲ್ಲ, ಯಾಕೆಂದರೆ ನಾವು ಅನಂತ್ ಸುಬ್ಬರಾವ್ ಅವರನ್ನ ಒಂದು ಟ್ರೇಡ್ ಯೂನಿಯನ್ ಲೀಡರ್ ಆಗಿ KSRTC, LIC, ಅಂಗನವಾಡಿದೆಲ್ಲ ನಾವು ನೋಡ್ತೀವಿ. ನಂಗೆ ನೆನಪಿಟ್ಟಿದ್ದು ಅವರು ಆಬ್ವಿಯಸ್ಲಿ ಒಂದು ಟಾಲ್ ಟ್ರೇಡ್ ಯೂನಿಯನ್ ಲೀಡರ್, ಅದ್ರ ಜೊತೆಗೆ ಎಕ್ಸ್ಟ್ರೀಮ್ಲಿ ಕ್ಲಿಯರ್ ಕಮ್ಯುನಿಸ್ಟ್ ಲೀಡರ್. ಈ ದೇಶದಲ್ಲಿ ಈ ಫ್ಯಾಸಿಸಮ್ನ ಒಂದು ಥ್ರೆಟ್ ಏನಿದೆ ಅದು ನಾವು ಯಾವ ರೀತಿಯಲ್ಲಿ ನಾವು ಅದನ್ನು ಫೇಸ್ ಮಾಡಬೇಕಂತ ಒಂದು ಸ್ಪಷ್ಟತೆ ಅವ್ರಿಗಿತ್ತು. ಎಲ್ಲ ಒಂದು ಚರ್ಚೆಯಲ್ಲಿ ನಾವು ಅದನ್ನು ಅವ್ರ ಜೊತೆಗೆ ಕೇಳ್ಪಟ್ವಿ. ಇನ್ನೊಂದು ವಿಚಾರ ನಿಮ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಪೌರಕಾರ್ಮಿಕರ ಸಂಘ ಶುರು ಮಾಡಿದ್ವಿ ಸುಮಾರು ವರ್ಷ ಹಿಂದೆ. ಆ ಸಂದರ್ಭದಲ್ಲಿ ಇದು ಒಂದು ನಾನ್ ಲೆಫ್ಟ್, ಒಂದು ಇಂಡಿಪೆಂಡೆಂಟ್ ಟ್ರೇಡ್ ಯೂನಿಯನ್ ಆಗಿ ಶುರು ಆಗಿದ್ದ ಒಂದು ಸಂದರ್ಭದಲ್ಲಿ ಸುಮಾರು ಜನ ಹತ್ರ ಬರೋಕ್ಕೆ ಮುಚ್ಚಿದಾಗ ನಮ್ಮ AITUC ಆಫೀಸಲ್ಲಿ ಆ ಸಭೆಗಳನ್ನ ನಡೆಸಿ ಆ ಹೋರಾಟಕ್ಕೆ ನಾಯಕತ್ವ ಮತ್ತು ಸಹಕಾರವನ್ನು ಕಾಮರಾಜ ಅನಂತ ಸುಬ್ಬರಾಯರು ಮತ್ತು AITUC ಕೊಟ್ಟಿದೆ. ಆ ಪರಂಪರೆಯನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. left behind footprints and indelible impressions in the minds and hearts of all of us. You can see his smiling face. He is very much alive with us. I just can't imagine he is not with us. And our ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ಬಹಳ ದೊಡ್ಡದು. ಬಂಧುಗಳೇ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ನಿಷ್ಕಾಮ ಕರ್ಮ, ಈ ಸಿದ್ಧಾಂತವನ್ನು ನಂಬಿರ್ತಕ್ಕಂಥ ಅನಂತ ಸುಬ್ಬರಾಯರು ಅವರ ಜೀವನ ಉದ್ದದಲ್ಲೂ ಕೂಡ ಶ್ರಮಿಕರ ಒಳಿತಿಗಾಗಿ, ಕಲ್ಯಾಣಕ್ಕಾಗಿ
ಶ್ರಮಿಸಿ ಒಂದು ಕರ್ಮಯೋಗಿಯಾಗಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಈ ತತ್ವವನ್ನು ನಂಬಿರ್ತಕ್ಕಂಥ ಅನಂತ ಸುಬ್ಬರಾಯರು ಮರಣದ ನಂತರ ಕೂಡ ಅವರ ದೇಹವನ್ನು ದಾನ ಮಾಡಿ ಒಬ್ಬ ಮಾದರಿ ಪುರುಷರಾಗಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಜೀವನವನ್ನು ಧರ್ಮಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಡೆಸಿಕೊಂಡು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಉಳಿದಿದ್ದಾರೆ. He was really a true secularist, as I know him. ಸರಳ ಪಾರದರ್ಶಕ ಜೀವನವನ್ನು ನಡೆಸಿರ್ತಕ್ಕಂಥ ಒಬ್ಬ ಸಜ್ಜನ ಶ್ರೀ ಅನಂತ ಸುಬ್ಬರಾಯರು. ನೊಂದ ಕಾರ್ಮಿಕ ಜೀವಕ್ಕೆ ಭರವಸೆಯನ್ನು ತುಂಬಿ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಆಪದ್ಬಾಂಧವ. He had mastered the labor laws and was an expert in documenting the charter of demands of the workers, scientifically supported with facts and figures. And his negotiating skills were really outstanding. And he always stood by the workers' demands. He never compromised with regard to workers' welfare. He used to take the government head on. His departure has created a great vacuum and irreparable loss to the trade union movement. Recognizing his services, Karnataka government was gracious enough to give him a state honor. That is really a landmark event in the trade union movement and history of India. No other trade union has the privilege of state honors in the country as I know. That's very good. This is a recognition of his services to the labor cause, trade union movement and public to us. ಭಗವದ್ಗೀತೆಯಲ್ಲಿ ಒಂದು ಉಲ್ಲೇಖಿಸಿದಂತೆ ಜಾತಸ್ಯ ಹಿ